ನಮಸ್ತೆ ರೈತ ಬಾಂಧವರಿಗೆ. ಈ ದಿನದ ಅಂದರೆ 18/11/2024 ಶುಂಠಿ ದರ ತಿಳಿಯೋಣ. ಇದನ್ನು ತಿಳಿಯೋಕ್ಕಿಂತ ಮುಂಚೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಬಿತ್ತನೆ ಶುಂಠಿ ಬಗ್ಗೆ ಒಂದು ನನಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ಯಾವ ರೀತಿ ಶುಂಠಿಯನ್ನು ಆಯ್ಕೆ ಮಾಡ್ಕೊಳ್ಳೋದು, ಯಾವ ಬಿತ್ತನೆ ಶುಂಠಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಈ ದಿನದ ಶುಂಠಿ ದರದ ಜೊತೆಗೆ ಈ ಬೀಜದ ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ನಿಮಗೆ ಮಾಹಿತಿನ ನಾನು ಹಂಚ್ಕೋತೀನಿ. ನಾವು ಪ್ರಮುಖವಾಗಿ ಶುಂಠಿ ಬೆಳೆಯುವಾಗ ಬೀಜದ ಆಯ್ಕೆ ನಮ್ಮ ಶುಂಠಿ ಬೆಳೆಗೆ 40-50% ಕೆಲಸ ಮಾಡುತ್ತೆ. ನೀವಿಲ್ಲೇ ಅರ್ಥ ಮಾಡ್ಕೊಳ್ಳಿ. 100% ಶುಂಠಿ ಬೆಳೆಗೆ 40-50% ನಮಗೆ ಮೇಯ್ನು ಅಡ್ವಾಂಟೇಜ್ ಶುಂಠಿನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಇಂದುವಾಗ ಅದರ ಪ್ರಾಮುಖ್ಯತೆ ಎಷ್ಟಿದೆ ಅಂತೇಳಿ ನಾವು ಅದನ್ನು ಅರ್ಥಕೋಬೇಕು. ಬೇಕಾಬಿಟ್ಟು ಯಾರೋ ಒಬ್ಬರು ಹೇಳಿದರು ಅಂತ ಹೇಳ್ಬಿಟ್ಟು ನಾವು ಒಂದು ಶುಂಠಿ ಬೀಜನ ಆಯ್ಕೆ ಮಾಡಿ ತಗೊಬಂದರೆ ಅದಕ್ಕಿಂತ ನಾವು ಮಾಡೋಂಥ ಮೂರ್ಖತನ ಬೇರೆ ಇನ್ನೊಂದು ಇರೋದಿಲ್ಲ. ಅದಕ್ಕೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರೋದು, ಶುಂಠಿ ಬೀಜದ ಆಯ್ಕೆ ನಮ್ಮ ಶುಂಠಿ ಬೆಳೆಗೆ 40-50% ನಮಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಶುಂಠಿ ಬೀಜದ ಆಯ್ಕೆ ನಮಗೆ ಎಷ್ಟು ಪ್ರಮುಖ ಅಂತ ಹೇಳಿ. ಮೊದಲನೇದಾಗಿ ನೀವು ಶುಂಠಿ ಬೀಜ ಆಯ್ಕೆ ಮಾಡುವಾಗ ನಿಮ್ಮ ಮೊದಲನೇ ಕೆಲಸ, ನಾವು ಯಾವ ಪ್ಲಾಟ್ನಲ್ಲಿ ಯಾವ ತಾಕಿನಲ್ಲಿ ಶುಂಠಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಆ ಶುಂಠಿಯನ್ನು 5ನೇ ತಿಂಗಳಿಂದ ನಾವು ಅದನ್ನು ಅಬ್ಸರ್ವ್ ಮಾಡಿಕೊಂಡು ಬರ್ತಾ ಇರಬೇಕು. 5ನೇ ತಿಂಗಳಿಗೆ ಏಕೆ ನೋಡಬೇಕು ಅಂತ ನಾನು ನಿಮಗೆ ಹೇಳೋದಾದರೆ, ರೋಗ ಸ್ಟಾರ್ಟ್ ಆಗೋದೇ 5ನೇ ತಿಂಗಳಿಂದ. ಹಾಗೂ ಆ ಪ್ಲಾಟ್ನಲ್ಲಿ ಹಚ್ಚ ಹಸಿರಾಗಿ ಅದನ್ನು ಬೀಜಕ್ಕೆ ಆಯ್ಕೆ ಮಾಡ್ಕೋಬೋದು ಅನ್ನೋದಾದರೆ ನೀವೊಂದು ಜಾಗನ ಗುರುತು ಮಾಡ್ಕೊಳ್ಳಿ. ನಾನು ಇಲ್ಲಿ ಈ ಜಾಗದಲ್ಲಿ ಬೀಜದ ಆಯ್ಕೆಯನ್ನು ತೆಗೆದ್ರೆ ನನಗೆ ಉತ್ತಮವಾಗಿರುತ್ತೆ, ಈ ಜಾಗ ನನಗೆ ರೋಗ ಮುಕ್ತವಾಗಿದೆ ಅನ್ನೋದನ್ನು ನೀವು ಗುರುತಿಸ್ಕೊಂಡು ಬರಬೇಕು. ಇದು ಮೊದಲನೇ ಹಂತ. ಯಾವತ್ತಿಗೂ ಕೂಡ ಅವರು ಅತಿಯಾಗಿ ಕೆಮಿಕಲ್ನ ಸ್ಪ್ರೇ ಮಾಡಿ ಪದೇ 4-5 ದಿನಕ್ಕೆ ಸ್ಪ್ರೇ ಮಾಡಿ ಅದನ್ನು ಶುಂಠಿ ಬೆಳೆ ಬೆಳೀತಾ ಇದ್ದಾರೆ ಅಂದರೆ ನನ್ನ ಪ್ರಕಾರ ಅಂತಹ ಶುಂಠಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ತಪ್ಪು ನಿರ್ಧಾರ ಅಂತ ನನ್ನ ಅನಿಸಿಕೆ. ಯಾವ ಕಾರಣಕ್ಕೆ ಅಂದರೆ ಅವರು ಭೂಮಿನ ತುಂಬ ನೀಟಾಗಿ ಮಾಡಿ ಒಳ್ಳೆ ಸಾವಯವ ಗೊಬ್ಬರಗಳಿಂದನೇ ಪ್ರಾರಂಭ ಮಾಡಿ ಕೇವಲ 10 ದಿನಕ್ಕೆ 15 ದಿನಕ್ಕೆ ಮಾತ್ರ ಸ್ಪ್ರೇ ಮಾಡಿಕೊಂಡು ಶುಂಠಿನ ಮೇಂಟೈನ್ ಮಾಡಿದರೆ ಅದು ತುಂಬ ಆರೋಗ್ಯವಾಗಿ ಸ್ಟ್ರೆಸ್ಲೆಸ್ ಆಗಿ ಶುಂಠಿ ಬೆಳೆ ಬಂದಿರುತ್ತೆ. ನಾವು 4 ದಿನಕ್ಕೆ 5 ದಿನಕ್ಕೆ ಒಂದ್ಸಲ ಪದೇ ಸ್ಪ್ರೇ ಮಾಡಿ ಅವ ಶುಂಠಿ ಬೆಳೆ ಬೆಳೆದಿದ್ರೆ 7-8 ತಿಂಗಳಿಗೆ ಅವು ಶುಂಠಿ ಬೆಳೆ ಬಸ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಮೊದಲನೇ ಹಂತ ನೀವು 5 ತಿಂಗಳಿಗೆ ಹೋಗಿ ವಿಸಿಟ್ ಮಾಡ್ತೀರಾ, ಹಾಗೂ 2ನೇ ಹಂತ 8ನೇ ತಿಂಗಳಿಗೆ ಹೋಗಿ ಅಲ್ಲಿ ನೀವು ಪ್ಲಾಟ್ನ ವಿಸಿಟ್ ಮಾಡಬೇಕು. ನಾವು ಶುಂಠಿ ಬೀಜ ಆಯ್ಕೆ ಮಾಡ್ಕೋಬೇಕಾದ್ರೆ ಮಿನಿಮಮ್ ಅಂದರೂ 8 ತಿಂಗಳು ಆ ಶುಂಠಿ ಹಸಿರಾಗಿರಬೇಕು. ಇದನ್ನು ತುಂಬ ಗಮನದಲ್ಲಿಡಿ. 8 ತಿಂಗಳ ಶುಂಠಿ ಹಸಿರಾಗಿದ್ದು ತುಂಬ ಚೆನ್ನಾಗಿದ್ದರೆ ಅದು ಸ್ಟ್ರೆಸ್ಲೆಸ್ ಆಗಿ ಬೀಜದ ಆಯ್ಕೆಗೆ ತುಂಬ ಉಪಯುಕ್ತವಾಗಿರುತ್ತೆ. ಹಾಗೂ ನೀವು ಶುಂಠಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಮಿನಿಮಮ್ ಅಂದರೆ ಆ ಶುಂಠಿಗೆ 10 ತಿಂಗಳ ಮೇಲೇ ಆಗಿರಬೇಕು. ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಆ ಶುಂಠಿಗೆ 10 ತಿಂಗಳು ಆಗಿರಬೇಕು, ಹಾಗೂ 8 ತಿಂಗಳವರೆಗೆ ಅದು ಹಚ್ಚ ಹಸಿರಾಗಿ ಇರಬೇಕು. 8 ತಿಂಗಳು ಆದ ಮೇಲೆ ನಿಧಾನವಾಗಿ ಗರಿಗಳು ಒಣಗುತ್ತಾ ಬಂದ ಮೇಲೆ ಅವರು ಆ ಶುಂಠಿಗೆ ಮಣ್ಣನ್ನು ಹಾಕ್ಸಿದ್ದಾರೆ ಅಂದರೆ ಅಂತಹ ಶುಂಠಿಯನ್ನು ಮಾತ್ರ ನೀವು ಬೀಜಕ್ಕೆ ಆಯ್ಕೆ ಮಾಡ್ಕೊಳ್ಳಿ. ಬಿತ್ತನೆ ಶುಂಠಿಗೆ ಕೊಡುವವರು ಕಡ್ಡಾಯವಾಗಿ ಮಣ್ಣನ್ನು ಹಾಕ್ಸಿರಲೇಬೇಕು. ಮತ್ತು ಬಿತ್ತನೆ ಶುಂಠಿಗೆ ತಗೊಳ್ಳೋರು ಕೂಡ ಮಣ್ಣು ಹಾಕ್ಸಿರೋ ಅಂತಹ ಶುಂಠಿಯನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ಅಂದರೆ ಅವರು ಮಣ್ಣು ಹಾಕ್ಸಿರೋದು ಒಂಥರ ಪ್ರಿಸರ್ವೇಟಿವಲ್ಲಿ ಇಟ್ಟ ಥರ ಸ್ಟೋರೇಜ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮುಂದ್ಗಡೆ ತುದಿ ನಾವು ಅದನ್ನು ಮೂತಿ ಅಂತ ಹೇಳ್ತೀವಿ, ಅದು ಮುಂದ್ಗಡೆ ತುದಿ ಚಿಗುರಿನ ಮೂತಿ ಯಾವತ್ತೂ ಕೂಡ ಡ್ಯಾಮೇಜ್ ಆಗಿರಬಾರ್ದು. ಈಗ ಅದು ಡ್ಯಾಮೇಜ್ ಆಗಿದ್ರೂ ಕೂಡ ಪರವಾಗಿಲ್ಲ, ಏನಕ್ಕೆ ಅಂದರೆ ನಾವು ತಂದದನ್ನು ನಾಟಿ ಮಾಡಿದರೆ 10 ಡೇಸ್ 20 ಡೇಸ್ ಆದಮೇಲೆ ನಮಗದು ಮೊಳಕೆ ಬರುತ್ತೆ. ಕೆಲವೊಂದು ಬರ್ಲೂಬೋದು, ಕೆಲವೊಂದು ಬರ್ದೇ ಇರ್ಬೋದು. ಹಾಗಾಗಿ ನಿಮ್ಗೆ ಹೇಳ್ತಿರೋದು, ಚೆನ್ನಾಗಿ ಮಣ್ಣು ಹಾಕ್ಸಿ ಪ್ರಿಸರ್ವೇಟಿವ್ ಥರ ಇಟ್ಟಿದ್ರೆ ಮಾತ್ರ ಆ ಬೀಜನ ನೀವು ಆಯ್ಕೆ ಮಾಡ್ಕೊಳ್ಳಿ.
ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಅದು ಶುಂಠಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಅಂಥ ಶುಂಠಿನ ಬೀಜಕ್ಕೆ ನೀವು ಆಯ್ಕೆ ಮಾಡ್ಕೋಬೇಡಿ. ಶುಂಠಿಯ ತುದಿ ಏನಾದರೂ ಸಂಪೂರ್ಣವಾಗಿ ಒಣಗಿದ್ರೆ ಅಥವಾ ಅದರಲ್ಲಿ ಚಿಗುರು ಬರ್ತಾ ಇಲ್ಲ ಅಂತಂದರೆ ಅಂಥ ಶುಂಠಿ ಕೂಡ ಒಂದು 40ರಿಂದ 50% ಯೋಗ್ಯವಾಗಿ ಇರೋದಿಲ್ಲ. ಇದನ್ನು ನೀವು ತುಂಬ ಗಮನದಲ್ಲಿಡಿ. ಪ್ರಮುಖವಾಗಿ ನಿಮಗೆ ನಾನು ಹೇಳೋದು ಶುಂಠಿ ಬೀಜದ ಆಯ್ಕೆ ತುಂಬ ಮುಖ್ಯ. ಅದರಲ್ಲೂ ಕೂಡ ಹೊಸದಾಗಿ ಶುಂಠಿ ಬಿತ್ತನೆ ಮಾಡೋರು, ಶುಂಠಿ ಬೆಳೆ ಮಾಡೋರು ಬೀಜದ ಆಯ್ಕೆ ಮಾಡುವಾಗ ಉತ್ತಮವಾದ ಯೋಗ್ಯವಾದ ರೈತರ ಜೊತೆ ಮಾತುಕತೆ ನಡೆಸಿ ನೀವುಗಳು ಶುಂಠಿ ಬೀಜನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಏನೇ ಇಂಪ್ರೂವ್ಮೆಂಟ್ ಮಾಡಿದರೂ ಕೂಡ ಶುಂಠಿ ಬೆಳೆ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಬಿತ್ತನೆ ಶುಂಠಿ ಆಯ್ಕೆ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ. ನಾನು ನೋಡೋಣ ಪ್ರಯತ್ನ ಮಾಡ್ತೀನಿ, ನೇರವಾಗಿ ಪ್ಲ್ಯಾಟಿಗೆ ಹೋಗಿ ಶುಂಠಿ ಕಿತ್ತು ಯಾವ ರೀತಿ ಆಯ್ಕೆ ಮಾಡಬೇಕು ಅಂತೇಳಿ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೂ ಶುಂಠಿ ಬೀಜ ಕಿತ್ತ ಮೇಲೆ ಯಾವ ರೀತಿ ಸ್ಟಾಕ್ ಇಡಬೇಕು, ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೂ ಇವತ್ತಿನ ಶುಂಠಿ ದರ ನೋಡ್ಲಿಕ್ಕೆ ಬಂದರೆ 18/11/2024 ಶುಂಠಿ ದರ ಡ್ರೈ 60 kgಗೆ ಲೋಕಲ್ ಮಾರ್ಕೆಟ್ನಲ್ಲಿ 1380ರಿಂದ 1450ವರೆಗೂ ಇದೆ. ಹಾಗೂ ವಾಷಿಂಗ್ 60 kg ಶುಂಠಿ ಬೆಲೆ ಲೋಕಲ್ ಮಾರ್ಕೆಟ್ನಲ್ಲಿ 1500ರಿಂದ 1580ವರೆಗೂ ಇದೆ. ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಶುಂಠಿಗೆ ಉತ್ತಮವಾದ ದರ ಸಿಗದಿದ್ದರೂ ಕೂಡ ಮಿನಿಮಮ್ ಒಂದು 2000 ಸಿಗುವ ಸಾಧ್ಯತೆ ಇದೆ. ಹಾಗಾಗಿ ಡಿಸೆಂಬರ್ ಕೊನೆವರೆಗೂ ದಯವಿಟ್ಟು ಕಾಯಿರಿ. ನನ್ನ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.